ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷ ಕ್ರಿಮಿನಲೈಸ್ ಆಗ್ತಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶಕೀಲ್ ಅಹಮದ್ ಸರಡಗಿ ನಕಲಿ ಜನನ ಪ್ರಮಾಣ ಪತ್ರ ದಾಖಲೆ ನೀಡಿ ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ ಎಂದು ಆಂದೋಲನದ ಕರ್ಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಕಲಬುರಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸರಡಗಿ ಗೆದ್ದಿದ್ದಾರೆ. ಕೊಲೆ ಆರೋಪಿ ಶರಫುದ್ದೀನ್ ಕಮರುದ್ದೀನ್ ಮಿಸ್ತ್ರಿಯನ್ನು ಕಲಬುರಗಿ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಕ್ರಿಮಿನಲೈಸ್ ಆಗ್ತಿದೆ ಎಂದು ಹೇಳಿದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ, ಅದರಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಸಗೀರ್ ಅಹಮದ್ ಸರಡಗಿ, ಸಗೀರ್ ಅಹಮದ್ ಅಂದ್ರೆ ಮಂಗಳೂರು, ಇಕ್ಬಾಲ್ ಅಹಮದ್ ಸರಡಗಿ ಅವರ ಪುತ್ರ ಶಕೀಲ್ ಅಹಮದ್ ಸರಡಗಿ ಅವರು ನಾಮಿನೇಷನ್ ಅನ್ನು ಹಾಕಿರ್ತಾರೆ. ಈ ಬ್ಲಾಕ್ ಕಾಂಗ್ರೆಸ್ನ ನಿಯಮಾವಳಿ ಪ್ರಕಾರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ 35 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿರಬೇಕು. ಮೆಂಬರ್ಶಿಪ್ ಆಗಬೇಕಾದ್ರೆ, ಮೆಂಬರ್ ಆಗಬೇಕಾದ್ರೆ ಕಾಂಗ್ರೆಸ್ 35 ವರ್ಷಕ್ಕಿಂತಲೂ ಕೆಳಗಡೆ ಇರಬೇಕು. ಇವರು ಯಾರು ಶಕೀಲ್ ಅಹಮದ್ ಸರಡಗಿ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ. ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅವರು ಡೇಟ್ ಆಫ್ ಬರ್ತ್ ಅನ್ನ 1991 ಅಂತ ಹಾಕಿರ್ತಾರೆ. ಅದರಲ್ಲಿ ಡಿಟೇಲ್ ಆಗಿ ನೀವು ನೋಡಬಹುದು. ಈ ಪೇಜಲ್ಲಿ ಇದೆ 1991 26/5 ನಾನು ಬರ್ತಾಗಿದ್ದ ದಿನ ಅಂತ ಹೇಳಿ ನಾಮಿನೇಷನ್ ಮಾಡ್ತಾರೆ. ಮತ್ತು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆಲುವು ಕೂಡ ಸಾಧಿಸ್ತಾರೆ. 2000 ಚಿಲ್ಲರೆ ಓಟುಗಳನ್ನು ತೆಗೆದುಕೊಂಡು ಇವರ ವಯಸ್ಸಿನ ಹಿಂದೆ ಬೆನ್ನತ್ತಿ ನೋಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಶಕೀಲ್ ಅಹಮದ್ ಸರಡಗಿ ಅವರ ಡೇಟ್ ಆಫ್ ಬರ್ತ್ 26/5/1987. ಅಂದ್ರೆ 37-38 ವಯಸ್ಸು ಇಲ್ಲಿಗಾಗುತ್ತೆ. ಇವರು ತಪ್ಪು ಮಾಹಿತಿಯನ್ನ ಪಕ್ಷಕ್ಕೂ ಮತ್ತು ರಾಜ್ಯದ ಜನತೆಗೆ ನೀಡಿ ಅಕ್ರಮವಾಗಿ ಆಯ್ಕೆಗೊಂಡಿದ್ದಾರೆ.